ಲಂಕಕ್ಕೆ 7 ಜನ ಕನ್ನಡಿಗರು ಹೋಗಿದ್ರು. ಆ 7 ಕನ್ನಡಿಗರಲ್ಲಿ 5 ಕನ್ನಡಿಗರು ಸುರಕ್ಷಿತವಾಗಿ ಬಂದಿದ್ದಾರೆ. ಇನ್ನು 5 ಮೃತಪಟ್ಟಿದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಬಂದಿರುವಂಥದ್ದು. ವಿಧಾನಸೌಧದಲ್ಲಿ ಟಿ ಎಂ ವಿಜಯ ಭಾಸ್ಕರ್ ಇದಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೇನು ಅಂತಂದರೆ, ವಿದೇಶಕ್ಕೆ ಹೋಗುವಂಥವ್ರ ಸಂಖ್ಯೆ ಈಗ ಗಣನೀಯವಾಗಿ ಹೆಚ್ಚಾಗಿದೆ. ನೀವು ಯಾವುದೇ ದೇಶಕ್ಕೆ ಹೋಗಿ ಅಲ್ಲಿ ಬಹುಶಃ ಏನಾದರೂ ಪ್ರವಾಸೋದ್ಯಮವನ್ನು ಕಾಪಾಡುವಂಥವ್ರು ಯಾರಾದರೂ ಇದ್ದಾರೆ ಅಂತಂದರೆ ಅದು 2 ಮಾತ್ರ. ಒಂದು ಭಾರತೀಯರು ಮೊದಲನವರು, 2ನವರು ಈ ಚೀನಿಗಳು. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ಯುರೋಪ್ ಅಂತೂ ಸುತ್ತುವಂಥವ್ರು ಯಾರ್ಯಾರು ಇಲ್ಲ ಬಿಡಿ. ನೋಡಿದ್ರಿ, ಎಲ್ಲಿ ನೋಡೋದ್ರಲ್ಲಿ ಭಾರತೀಯರು ಪಿತಿ ಅಂತ ಇರ್ತಾರೆ, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗುವಂಥದ್ದು. ಅದನ್ನು ನೋಡಿ ಈಗ ವಿಜಯ ಭಾಸ್ಕರ್ ಅವರೇ ಹೇಳಿದ್ದಾರೆ, 7 ಕನ್ನಡಿಗರ ಪೈಕಿ 5 ಮೃತಪಟ್ಟಿದ್ದಾರೆ ಅಂತಾರೆ ವಿಜಯ ಭಾಸ್ಕರ್. ಟಂಗ್ರಿಲಾ ಹೋಟೆಲಲ್ಲಿ 7 ಜನ. ಸೊ ಬೇರೆ ಯಾರ ಬಗ್ಗೆನೂ ವರದಿ ಇಲ್ಲ ನಮಗೆ. ಬೇರೆ ಯಾರು ಮಿಸ್ಸಿಂಗ್ ಇರೋದ್ರ ಬಗ್ಗೆ ನಮಗೆ ವರದಿ ಇಲ್ಲ. 7 ಜನರ ಬಗ್ಗೆ ಮಾತ್ರ ಮಿಸ್ಸಿಂಗ್ ಅಂತ ವರದಿ ಇರೋದು. ಎಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ ಬೇಗ ತರಿಸ್ಕೊಳ್ಳಿಕ್ಕೆ. ಅವರೂ ಅದರ ಬಗ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಡಿಯನ್ ಹೈ ಕಮಿಷನಲ್ಲಿ ಇರ್ತಕ್ಕಂಥವ್ರ ಪೈಕಿ ಒಬ್ಬರ ಹಿರಿಯ ಅಧಿಕಾರಿಯನ್ನು, ಈ ರಮೇಶ್ ಬಾಬು ಅನ್ನೋ ಹಿರಿಯ ಅಧಿಕಾರಿ ನಮ್ಮ ಇಂಡಿಯನ್ ಹೈ ಕಮಿಷನ್ ಇನ್ ಶ್ರೀಲಂಕಾ, ಅವರನ್ನು ಕರ್ನಾಟಕದ ಏನು ಪ್ರವಾಸಿಗರು ಅಲ್ಲಿಗೆ ಹೋಗಿದ್ದಾರೆ ಅವರ ಜೊತೆಗೆ ಅವ್ರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕರ್ನಾಟಕದ ಅವರ ಸಂಬಂಧಿಕರ ಜೊತೆಗೆ ಮಾಹಿತಿ ಕೊಡಲಿಕ್ಕೆ ಅವರನ್ನು ನೇಮಿಸಿದ್ದಾರೆ.